ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿ ಸತತ ಇವತ್ತಿಗೆ 30 ದಿನ 30ನೇ ದಿನ ಆದರೂ ಕೂಡ ಯುದ್ಧ ಅಷ್ಟೇ ತೀವ್ರತೆಯನ್ನ ಪಡ್ಕೊಳ್ತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಇಸ್ರೇಲ್ ನಡುವೆ ಭೀಕರ ಕಾಳಗ ಮುಂದುವರೆದಿದೆ. ಕಟ್ಟಡದೊಳಗಿದ್ದಂತ ಇಸ್ರೇಲ್ ಸೈನಿಕರನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗ್ತಾ ಇರುವಂತದ್ದು. ಲೆಬನಾನ್ ಅಖಾಡದಲ್ಲಿ ಹಿಜ್ಬುಲ್ಲಾ ಅಬ್ಬರ ಹೆಚ್ಚಾಗ್ತಾ ಇದೆ. ರಾಕೆಟ್ ದಾಳಿಗಳು ನಡೀತಾ ಇದೆ. ಅಲ್ ಸಕೋದ್ನಲ್ಲಿ ಇಸ್ರೇಲ್ ದಾಳಿಯನ್ನು ಮುಂದುವರಿಸಿದೆ. ಕಟ್ಟಡದೊಳಗೆ ಅಡಗಿದ್ದಂತ ಇಸ್ರೇಲ್ ಪಡೆಗಳೇ ಈಗ ಟಾರ್ಗೆಟ್ ಆಗಿರುವಂತದ್ದು. ಹಿಜ್ಬುಲ್ಲಾ ನಡೆಸಿದಂತ ಮಿಂಚಿನ ದಾಳಿಗೆ ಸೈನಿಕರು ಬೆಚ್ಚಿ ಬೀಳ್ತಾ ಇದ್ದಾರೆ. ಲೆಬನಾನ್ ಗಡಿಯಲ್ಲಿ ರಕ್ತಪಾತವೇ ಮುಂದುವರೆದಿದೆ. ಇನ್ನು ಇಸ್ರೇಲ್ ಟ್ಯಾಂಕ್ಗಳ ಮೇಲೆ ಹಿಜ್ಬುಲ್ಲಾ ಸುಸೈಡ್ ಡ್ರೋನ್ ದಾಳಿಯನ್ನ ನಡೆಸಿರುವಂತದ್ದು. ಈಗ ಲೆಬನಾನ್ ಅಖಾಡದಲ್ಲಿ ಹಿಜ್ಬುಲ್ಲಾ ತನ್ನ ಶಕ್ತಿ ಪ್ರದರ್ಶನವನ್ನ ಮುಂದುವರಿಸಿದೆ. ಇಸ್ರೇಲ್ನ ಸೈನಿಕರನ್ನೇ ಗುರಿಯಾಗಿಸಿಕೊಂಡು ನಡೀತಾ ಇರುವಂತ ದಾಳಿ ಇದು. ಇನ್ನು ಹಿಜ್ಬುಲ್ಲಾ ನಡೆಸಿದಂತ ಮಿಂಚಿನ ದಾಳಿ ಏನಿದೆ, ಸೈನಿಕರು ತತ್ತರಿಸಿ ಹೋಗಿದ್ದಾರೆ. ಇಸ್ರೇಲ್ ಸೈನಿಕರು ದಕ್ಷಿಣ ಲೆಬನಾನ್ನ ಅಲ್ ಸಕೋತ್ ಅಲ್ಲಿ ದಾಳಿ ಮುಂದುವರೆದಿರುವಂತದ್ದು. ಈಗ ಲೆಬನಾನ್ ಅಖಾಡದಲ್ಲಿ ಹಿಜ್ಬುಲ್ಲಾ ಡ್ರೋನ್ ದಾಳಿಯನ್ನ ನಡೆಸ್ತಾ ಇದೆ. ಇವತ್ತು ಬೆಳಗ್ಗೆ ಲೆಬನಾನ್ನಿಂದ ಇಸ್ರೇಲ್ನ ಉತ್ತರ ಭಾಗಕ್ಕೆ 2 ಡ್ರೋನ್ಗಳನ್ನ ಉಡಾಯಿಸ್ತಿರ್ತಾರೆ. ಇಸ್ರೇಲಿ ವಾಯು ರಕ್ಷಣಾ ವ್ಯವಸ್ಥೆ ಇವುಗಳನ್ನ ಯಶಸ್ವಿಯಾಗಿ ತಡೆ ಹಿಡಿಯುತ್ತೆ. ಆದ್ರೂ ಕೂಡ ದಾಳಿ ಮುಂದುವರೆದಿರುವಂತದ್ದು. ಇನ್ನು ಸೈರನ್ ಸದ್ದಾಗ್ತಾ ಇದೆ. ಈ ಡ್ರೋನ್ ದಾಳಿ ಹಿನ್ನೆಲೆಯಲ್ಲಿ ಉತ್ತರ ಇಸ್ರೇಲ್ನ ಹೈಫಾ ಬೇ ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಅಂದ್ರೆ ದಾಳಿಯ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈಗ ಲೆಬನಾನ್ ಅನ್ನ ಟಾರ್ಗೆಟ್ ಮಾಡಿರುವಂತದ್ದು. ಈಗ ಹಿಜ್ಬುಲ್ಲಾ ಇಸ್ರೇಲ್ ನಡುವೆ ಭೀಕರ ಕಾಳಗ ಮುಂದುವರೆದಿದೆ. ಕಟ್ಟಡದೊಳಗಿರುವಂತ ಇಸ್ರೇಲಿ ಸೈನಿಕರು ಯಾರ್ಯಾರಿದ್ದಾರೆ ಅವರನ್ನ ಧ್ವಂಸಗೊಳಿಸಬೇಕು, ಅವರ ಕಥೆಯನ್ನ ಮುಗಿಸ್ಬೇಕು ಅಂತ ದಾಳಿಯನ್ನ ನಡೆಸ್ತಾ ಇರುವಂತದ್ದು.